ಆಮೇಲೆ ನಿಮಗೆ ಒಂದು ಅವಕಾಶ ಕೊಟ್ಟಿದೆ, ಸದುಪಯೋಗಿಸಿಕೊಂಡು ನಮ್ಮ ಸಮಾಜದಲ್ಲಿ ಒಳ್ಳೆಯ ಸ್ಥಾನ ಬಂದು ಋಣ ತೀರಿಸಬೇಕಾಗಿ ಪ್ರಾರ್ಥನೆ. ಹಾಗೆ ನೀವು ಬೆಳೀತೀರಾ, ನಿಮ್ಮ ಮಕ್ಕಳು ಎಲ್ಲ ನೋಡಿದ್ರೆ ಹೀಗೇನೆ ಸಂಗತಿ ಆಗಬೇಕು. ಇವ್ರ ಚರಿತ್ರೆನ ದಾಖಲಾತಿ ಮಾಡಿದ್ದೀವಿ. ಇದು ಮುಂದನೆ ಕಟ್ಟಿಗೆ ಆಗಬೇಕು. ಯಾವ ಕಾರಣಕ್ಕಾಗಿ ಈಗ ಹಳೆಯದೆಲ್ಲ ಮರ್ತೋಗ್ಬಿಡುತ್ತೆ. ಅವ್ರು ಮಾಡಿದ ಎಷ್ಟು ತ್ಯಾಗಮಯಿಗಳು ಯಾವ ಮಾಡಲ್ಲ. ನಮ್ಮಲ್ಲೇ ನಮ್ಮ ಆಸ್ತಿನ ನಮ್ಮ ತಮ್ಮಿಗೆ ಕೊಡೋದಿಲ್ಲ, ಅಣ್ಣಿಗೆ ಕೊಡಲ್ಲ. ಇಂತಹ ಸ್ವಾತಂತ್ರ್ಯ ಇರುವಂತ ಮಹಾನುಭಾವನ ನೆನೆಸ್ಕೊಳ್ಳೋದು ಇದು ಒಳ್ಳೆ ಕಾರ್ಯಕ್ರಮ. ಹಾಗಾಗಿ ನನಗೆ ನಾನೇ ಪ್ರಿಂಟ್ ಮಾಡಿಸ್ತೀನಿ ಒಂದು 1000 ರೂಪಾಯಿ ಅಂತ ಹೇಳಿದ್ರೆ, ಇಲ್ಲ ನಾವು ಧರ್ಮದರ್ಶನ ಮಂಡಳಿ ಇಂಡ್ಯಾಕ್ ಮಾಡ್ತೀರಾ ಅಂತ ಹೇಳಿ ನಮ್ಮ ಆಶೋತ್ತರಗಳನ್ನ ಪೂರೈಸಿದ್ದಾರೆ. ಹಾಗಾಗಿ ಧರ್ಮದರ್ಶಿ ಮಂಡಳಿಯವರಿಗೆ ಎಲ್ಲ ನಿರ್ದೇಶಕರಿಗೂ ಹಾಗೂ ಅಧ್ಯಕ್ಷರಿಗೂ ಹಾಗೂ ನನಗೆ ಬಹಳ ಪ್ರೋತ್ಸಾಹ ಕೊಟ್ಟವರು ಕಾರ್ಯದರ್ಶಿ ಬಸವರಾಜ್ ಅವರು ಜಾಗಕ್ಕೆ ಒಂದು 1 ಎಕರೆ 2 ಎಕರೆಗೆ ಜನ ಕೊಡ್ತಾರೆ. ಇವತ್ತು 60 ಎಕರೆ ಜಮೀನು ಕೊಟ್ಟರು ಅವತ್ತು ಕಾಲಕ್ಕೆ. ಇವತ್ತು ಎಷ್ಟು ಕೋಟಿ ಆಗೋದು ಈ ಜಾಗಗಳಲ್ಲಿ ನೋಡ್ಲಿಕ್ಕೆ ಈ ಜಾಗ ಇವತ್ತು ಎಷ್ಟು ಕೋಟಿ ಹೇಳಕ್ಕಾಗಲ್ಲ. ಈಗ ನಮ್ಮ ಮೈಸೂರಿನಲ್ಲಿ ಮರಿಮೂಲಕದವರು, ಇವರು ಮತ್ತೆ ನರಸೀಪುರದಲ್ಲಿ ಶರ್ಮಾಂತದಲ್ಲಿ ಎಷ್ಟೆಷ್ಟು ದಾನ ಮಾಡಿದ್ದಾರೆ. ಅದನ್ನು ನೆನೆಸಬೇಕಾದಂತ ಅನೇಕ ಪ್ರಕರಣ ಅಂತ ಹೇಳಿ ಈಗ ಅವಕಾಶ ನಾನೇ ನನಸು ಮಾಡ್ಬೇಕಾಗಿಲ್ಲ. ದುಡ್ಡು ಪ್ರಿಂಟ್ ಮಾಡಿದ ಆದರೆ ದೊಡ್ಡ ವಿಷಯ ಅಲ್ಲ. ಇವತ್ತು ನನಗೆ ಕರೆದು ಗೌರವಿಸ್ತಾರೆ. ಅದಕ್ಕೆ